ಮುನಿರತ್ನ ಅವರು ತಲೆಗೆ ಪೆಟ್ಟಾಗಿದೆ, ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದರೆ ಧೈರ್ಯವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಮುನಿರತ್ನ ಅವ್ರ ಸ್ವಭಾವ ಏನು ಅಂತಕ್ಕಂಥ ನಿಮ್ಗೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿದೆ. ಕ್ಷೇತ್ರದ ಜನತೆಗೂ ಕಾರ್ಯಕರ್ತರು ಕೂಡ ಗೊತ್ತಿದೆ. ಅವರೆಷ್ಟು ಬಲಾಢ್ರಿದ್ದಾರೆ ಅಂತಾನೆ ಇವತ್ತು ಅವ್ರನ್ನ ಕುಗ್ಗಿಸ್ತಕ್ಕಂಥ ಕೆಲಸ ಇವತ್ತು ಷಡ್ಯಂತ್ರ ನಡೀತಾ ಇದೆ. ಆದ್ರೂ ಕೂಡ ಇದು ಯಾವುದನ್ನು ಕೂಡ ಲೆಕ್ಕಿಸದೆ ಇವತ್ತು ಮುನಿರತ್ನ ಅವರು ಗಟ್ಟಿಯಾಗಿದ್ದಾರೆ. ಸರ್, ಈಗ ಇದುವರೆಗೆ ಮುನಿರತ್ನ ಅವರನ್ನ ಮಾನಸಿಕವಾಗಿ ಈಗ ಅವರು ಪಾರ್ಟಿಯಿಂದ ದೂರವಾಗಿದ್ದಾರೆ, ಅವ್ರನ್ನ ದೂರ ಇಡುವಂತ ಪ್ರಯತ್ನ ನಡೆದಿತ್ತು. ಈ ಘಟನೆ ಆದ ನಂತರ ಈಗ ವಿಜೇಂದ್ರ ಬಂದಿದ್ದಾರೆ. ಇದುವರೆಗೂ ಅವ್ರನ್ನ ಅವ್ರಿಗೆ ಪಕ್ಷ ಸಪೋರ್ಟ್ ಕೊಟ್ಟಿದ್ರೆ ಈ ಸಮಸ್ಯೆ ಆಗ್ತಿಲ್ಲ ಅಂತ ಅನ್ಸಲ್ವ ಸರ್? ನೋಡ್ರಿ, ಸಪೋರ್ಟು ನಾನು ಮತ್ತೆ ಹೇಳ್ತಾ ಇದ್ದೇನೆ. ಅವ್ರ ಮೇಲೆ ಏನು ಆರೋಪಗಳಿಂದ ಬಗ್ಗೆ ತನಿಖೆ ಆಗ್ತಾ ಇದೆ. ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಕೂಡ ಸದನದಲ್ಲಿ ಆಡಳಿತ ಪಕ್ಷದವರು ಆ ವಿಚಾರಗಳನ್ನ ಸದನದಲ್ಲೇ ಪ್ರಸ್ತಾಪ ಮಾಡಬೇಕು ಅಂದಾಗ ಬಹಳಷ್ಟು ಜನ ಅನ್ಕೊಂಡಿದ್ರು ಮುನಿರತ್ನ ಅವರು ಓಡೋಗ್ಬಿಡ್ತಾರೆ ಅಂತೇಳಿ. ಮುನಿರತ್ನ ಅವರು ಸ್ವತಃ ನನ್ನ ಹತ್ರ ಬಂದು ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ದಯವಿಟ್ಟು ಚರ್ಚೆಗೆ ಅವಕಾಶ ಮಾಡಿಕೊಡಿ, ನಾನು ಮುಕ್ತವಾಗಿ ಚರ್ಚೆ ಮಾಡ್ತೇನೆ, ನಾನು ಓಡೋಗೋದಿಲ್ಲ ಅಂತೇಳಿ ಧೈರ್ಯವಾಗಿ ಹೇಳಿದ್ದಾರೆ ಮುನಿರತ್ನ ಅವರು. ಹಾಗಾಗಿ ಪಕ್ಷ ಅವ್ರ ಜೊತೆಲಿಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲ. ತನಿಖೆ ಒಂದು ಭಾಗ. ಈ ರೀತಿ ಷಡ್ಯಂತ್ರ ಬಂದಾಗ ನಮ್ಮ ಶಾಸಕರ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಅದನ್ನ ಮಾಡಿದ್ದೇನೆ. ಧನ್ಯವಾದ.